ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಷಿಯರ್ಗಳ ಕಿರುಕುಳ ಕಾಟ ತಪ್ಪುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅರ್ಧ ಸಾಲ ಕಟ್ಟಿದ್ದಾರೆ, ಇನ್ನು ಅರ್ಧ ಕಟ್ಟಿಲ್ಲ, ಆದರೂ ಮನೆ ಸೀಸ್ ಮಾಡಿದ್ದಾರೆ. ಈಗ ಆ ಕುಟುಂಬ ಬೀದಿಗೆ ಬಂದಿದೆ. ಮತ್ತೊಬ್ಬ ಮಹಿಳೆ ಇವರ ಕಾಟದಿಂದಾಗಿ ಆತ್ಮಹತ್ಯೆ ಯತ್ನವನ್ನು ಕೂಡ ಮಾಡಿದ್ದಾರೆ. ಏನೇನು ನಡೀತು ಇವತ್ತು ರಾಜ್ಯದಲ್ಲಿ ಅಂತ ನೋಡೋಣ ಬನ್ನಿ. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ, ಸಾಲ ಮರುಪಾವತಿ ಮಾಡದ್ದಕ್ಕೆ ಏಕಾಏಕಿ ಮನೆ ಸೀಸ್. ಬೆಳಗಾವಿ ಜಿಲ್ಲೆಯಲ್ಲಿ ಬೀದಿಗೆ ಬಿದ್ದ ಕುಟುಂಬ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲುವಂತೆ ಕಾಣುತ್ತಿಲ್ಲ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟರು, ಫೈನಾನ್ಸ್ ಕಂಪನಿಗಳು ಹಾಗೂ ಬ್ಯಾಂಕ್ಗಳು ಡೋಂಟ್ ಕೇರ್ ಎನ್ನುತ್ತಿವೆ. ಅರ್ಧಕ್ಕಿಂತ ಹೆಚ್ಚು ಸಾಲ ಕಟ್ಟಿದ್ರೂ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಸಿಬ್ಬಂದಿ ಸಾಲಗಾರರ ಮನೆ ಸೀಸ್ ಮಾಡಿ ಕುಟುಂಬವನ್ನು ಮನೆಯಿಂದ ಆಚೆ ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮದ ದಸ್ತಗೀರ್ ಸಾಬ್ ಕಾದ್ರೋಳಿ ಎಂಬುವರು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ನಲ್ಲಿ 2021ರಲ್ಲಿ 5 ಲಕ್ಷ ಸಾಲ ಪಡೆದಿದ್ರು. ಈವರೆಗೆ 3,30,000 ಸಾಲ ಮರುಪಾವತಿ ಮಾಡಿದ್ದಾರೆ. ಆದ್ರೀಗ ಬ್ಯಾಂಕ್ ಸಿಬ್ಬಂದಿ ಏಕಾಏಕಿ ಬಂದು ಬಾಕಿ 2.5 ಲಕ್ಷ ಸಾಲ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಒಂದು ಬೈಕ್ ಜಪ್ತಿ ಮಾಡಿ ಮನೆ ಕೂಡ ಸೀಸ್ ಮಾಡಿ ಗೂಂಡಾ ವರ್ತನೆ ತೋರಿದ್ದಾರೆ. ಇದರಿಂದ ಹೆಂಡತಿ 3 ಮಕ್ಕಳು ಹಿತ್ತಲ ಮನೆಯಲ್ಲಿ ಸಂಸಾರ ಮಾಡುವಂತಾಗಿದೆ. ಬಿಸಿನೆಸ್ ಏನಾದ್ರು ಕಡಿ ದಂಧೆ ಮಾಡಕಂತ ತೋಳ್ರಿ ಸರ್. ಜಗಳೋಳಿ ಅವ್ರ ಸ್ವಾಮಿ ಯಾವ ನಾನು ಮೋಸ ಮಾಡಿದ್ರೆ ಐಡಿಎಫ್ಸಿ ಬ್ಯಾಂಕು ನನಗೆ ಗೊತ್ತಿರಾಕಿಲ್ರಿ. ಬಡ್ಡಿ ಕಡಿಮೆ ಐತಿ ಹಂಗೈತಿ ನಾನು ಕರ್ಕೊಂಡು ಹೋಗಿ ಮೋಸ ಮಾಡಿ 5 ಲಕ್ಷ ರೂಪಾಯಿ ಲೋನ್ ತೆಗಿಸಿ ನನಗೆ 3 ಲಕ್ಷ ಕೊಟ್ಟಾನ 2 ಲಕ್ಷ ರೂಪಾಯಿ ತಾತಿಂದನ್ರಿ. ಹೇಳಕ್ ಹೋದ್ರೆ ನನಗೇನು ಸಂಬಂಧ ಇಲ್ಲ, ನೀವು ಹೆಂಗ್ ತಗೊಂಡು ಹೆಂಗ್ ತುಂಬ ನನಗಂತನ್ರಿ. ಇವ್ರು ಬ್ಯಾಂಕ್ ನಾನು ನೋಡ್ರಿ ಮನೆ 22ನೇ ತಾರೀಕು ಬಂದು ಜನವರಿ 22ಕ್ಕೆ ಒಂದು ಮನೆ ಸೀಜ್ ಮಾಡಿದ್ರಿ. ಮುಂದೆ ಇವ್ರು ನಿನ್ನೆ 2.5 ಲಕ್ಷ ರೂಪಾಯಿ ತುಂಬೋ ಮಟ ನೀನು ಮನೆ ನಾವು ಚಾವಿ ಕೊಡುದಿಲ್ಲ, ಮನೆ ಇದನ್ನ ಮಾಡುದಿಲ್ಲ ಅಂತ ಕುಂತಾನ್ರಿ. 2 ಲಕ್ಷ ರೂಪಾಯಿ ಅದ ತುಂಬಳಾತಾರಲ್ರಿ ಮ್ಯಾನೇಜರ್ ಅನುಮಾನ ಮಾಡತ್ತಂತ ಅವನು. ಈತ ಮಕ್ಕಳು ಮರಿ ತಗೊಂಡು ಎಲ್ಲಿ ಕೂತ್ ಹೇಳ್ರಿ ನಾವು ದುಡ್ಕೊಂತೀನಿ ಅವ್ರಿ. 1 ರೂಪಾಯಿ ನಾವು ನೌಕರಿ ಇಲ್ಲ, ಏನು ಹೊಲಾನು ಇಲ್ರಿ, 1 ಎಕರೆನು ಮಂದ್ಯಾಗಲಿ ನಮ್ಮ ಹಸ್ಯ ಆಗುದಿ ಮಗ ಸುಳಿಸಿದ ಪರಿಸ್ಥಿತಿ ಆಗಿತ್ತು ನಮ್ದು. ಇನ್ನು ಅವರ ಎಲ್ಲಿ ತರಲಿ ಹೇಳ್ರಿ ರೊಕ್ಕ ನೀನು ತುಂಬಾಕಂತೂ ತಗೊಳ್ಳಿ. ಅಲ್ಲಿ ಸಾಲ ಮಾಡಿ ಬಂಗಾರ ಒತ್ತಿಟ್ಟು ಹೆಣ್ಮಕ್ಳು ಕೊಳ್ಳ ಇನ್ನು ಎಲ್ಲ